ನಮಸ್ಕಾರ. ಆಟಿಸಮ್ ಸೊಸೈಟಿ ಉಡುಪಿ ಹಾಗೂ ಯು ಚಾನಲ್ ಸಹಭಾಗಿತ್ವದಲ್ಲಿ ನಡೆಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ದಿಲ್ದಾರ್ ಅಕ್ಬರ್ ಅವರು ಬಂದಿದ್ದಾರೆ. ಇವರು ಇಂಟೆಲೆಕ್ಚುವಲ್ ಡೆವಲಪ್ಮೆಂಟಲ್ ಡಿಸೆಬಿಲಿಟೀಸ್ನಲ್ಲಿ D.Ed ಅನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ ಅರೇಬಿಕ್ ಕೋರ್ಸನ್ನು ರಿಯಾದ್ನ ವಾಮಿ ಸಂಸ್ಥೆಯಲ್ಲಿ ಮಾಡಿದ್ದಾರೆ. ಪ್ರಸ್ತುತ KSOUನಲ್ಲಿ BA ಪದವಿಯನ್ನು ಪಡೆಯುತ್ತಿದ್ದಾರೆ. ಇವರು ನೂರುಲ್ ಫುರ್ಖಾನ್ ವಿಶೇಷ ಶಾಲೆಯ ಸ್ಥಾಪಕಿ ಹಾಗೂ ಪ್ರಾಂಶುಪಾಲರು ಆಗಿದ್ದಾರೆ. ಈ ಶಾಲೆ 2022ರ ಜೂನ್ನಲ್ಲಿ 4 ವಿಶೇಷ ಚೇತನ ಮಕ್ಕಳೊಂದಿಗೆ ಆರಂಭವಾಗಿ ಪ್ರಸ್ತುತ 36 ಮಕ್ಕಳನ್ನು ಒಳಗೊಂಡಿದೆ. ಈ ಶಾಲೆಯ ಧ್ಯೇಯೋದ್ದೇಶ ಏನೆಂದರೆ ಶೈಕ್ಷಣಿಕ ಮತ್ತು ನೈತಿಕವಾಗಿ ಅಗತ್ಯವಿರುವ ಶಿಕ್ಷಣವನ್ನು ನೀಡುವ ಮೂಲಕ ಈ ವಿಶೇಷ ಚೇತನ ಮಕ್ಕಳು ಸ್ವತಂತ್ರ ಜೀವನ ನಡೆಸಲು ಮತ್ತು ಪ್ರಸ್ತುತ ಜಗತ್ತಿನೊಂದಿಗೆ ಸ್ಪರ್ಧಿಸಲು ಸಹಾಯ ಮಾಡುವುದು. ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನೀವು ಒಂದು ವಿಶೇಷ ಚೇತನ ಮಕ್ಕಳ ಶಾಲೆಯನ್ನು ಸ್ಥಾಪನೆ ಮಾಡಿ ಒಂದು 4 ಮಕ್ಕಳಿಂದ ಸ್ಟಾರ್ಟ್ ಆದ ಈ ಶಾಲೆ 36 ಮಕ್ಕಳನ್ನು ಹೊಂದಿದೆ ಅಂದರೆ ತುಂಬ ಆಶ್ಚರ್ಯಕರ ಆಗುತ್ತೆ. ಅಷ್ಟು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತ ಹೇಳುವ ಒಂದು ಉದ್ದೇಶ, ಅಂದರೆ ಅವರನ್ನು ಸಾಮಾನ್ಯ ಒಂದು ಮಕ್ಕಳ ಹಾಗೆ ಸಮಾಜದಲ್ಲಿ ಮಾಡಬೇಕು ಅನ್ನುವ ಹೇಳುವ ಉದ್ದೇಶ ಸಹ ನಿಮಗೆ ಇದೆ. ಹಾಗೆ ಇನ್ನೂ ಹಲವಾರು ಉದ್ದೇಶಗಳ ಬಗ್ಗೆ ಇವತ್ತು ನೀವು ಮಾತಾಡಲಿಕ್ಕಿದ್ದೀರಿ. ನನ್ನ ಮೊದಲ ಪ್ರಶ್ನೆ, ಈ ಒಂದು ಜಗತ್ತಿನಲ್ಲಿ, ಈ ಒಂದು ಪ್ರಪಂಚದಲ್ಲಿ ವಿಶೇಷ ಚೇತನ ಮಕ್ಕಳು ಇದ್ದಾರೆ ಅಂತ ಹೇಳಿ ಎಲ್ರಿಗೂ ಸಾಧಾರಣ ಮಟ್ಟಿಗೆ ಈಗ ಜಾಗೃತಿ ಆಗಿದೆ, ಜನರು ಜಾಗೃತಿಯನ್ನು ಹೊಂದ್ತಾ ಇದ್ದಾರೆ. ಸೊ ನಿಮಗೆ ವಿಶೇಷ ಶಿಕ್ಷಕರು ಅಂದರೆ ವಿಶೇಷ ಚೇತನ ಈ ಮಕ್ಕಳಿಗೆ ಒಂದು ಶಿಕ್ಷಣ ನೀಡಲಿಕ್ಕೆ, ನೀವು ಶಿಕ್ಷಕರಾಗಲಿಕ್ಕೆ ಕಾರಣ ಏನು ಅಂತೇಳಿ ಕೇಳ್ಬೋದಾ? ನಿಜವಾಗಿ ಹೇಳಬೇಕಾದ್ರೆ ನಾನು ಒಂದು ಡಿಫ್ರೆಂಟ್ಲಿ ಏಬಲ್ಡ್ ಮಗುವಿನ ಪೇರೆಂಟ್. ನನ್ನ ಮಗುವಿನ ಟ್ರೈನಿಂಗಿಗೆ ನಾನು ಪಟ್ಟಂಥ ಶ್ರಮ, ಯಾಕಂದರೆ ಈ ಡಿಫ್ರೆಂಟ್ಲಿ ಏಬಲ್ಡ್ ಮಗುವಿಗೆ ಖಾಲಿ ನೀವು ಮನೆಯಲ್ಲಿ ಕಲಿಸುವ ಹಾಗಿಲ್ಲ, ಅವರಿಗೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ನ ಅಗತ್ಯವಿರ್ತದೆ. ನಮಗೆ ಸ್ಪೀಚ್ ಥೆರಪಿ ಫಿಸಿಯೋಥೆರಪಿಗೆ ಹೋಗಬೇಕಾಗ್ತದೆ. ಹೀಗೆ ಮಾಡ್ತಾ ಇರುವಾಗ ನಾನು KMCಯ ಸ್ಪೀಚ್ ಥೆರಪಿಸ್ಟಲ್ಲಿ ರೆಗ್ಯುಲರ್ ಮಗುವಿಗೆ ಥೆರಪಿ ಕೊಡಿಸ್ತಿದ್ದೆ. ಸೊ ಅಲ್ಲಿ ಅವರು ಹೇಳುವಂಥ ಟಾಸ್ಕನ್ನು ನಾನು ಒಳ್ಳೆ TLM ಎಲ್ಲ ಮಾಡಿ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸನ್ನು ನನ್ನ ಮಗುವಿಗೆ ನಾನು ಪ್ರಿಪೇರ್ ಮಾಡಿ ಅಲ್ಲಿ ಹೋಗ್ತಿದ್ದೆ. ಸೊ ಅವರು ಏನು ಮಾಡ್ತಿದ್ರು, ಅದು ತುಂಬ ಅವರಿಗೆ ಒಳ್ಳೇದು ಕಾಣ್ತಿತ್ತು. ಯಾಕಂದರೆ ಇಷ್ಟು ಪೇರೆಂಟಾಗಿ ನೀವು ಇದೆಲ್ಲ ಮಾಡ್ತಾಯಿದ್ರು, ಮತ್ತು ಬೇರೆಯವರಿಗೂ ಅದನ್ನು ಅವರು ತೋರಿಸ್ತಿದ್ರು. ಸೊ ಅಲ್ಲಿ ಒಂದು ಸಲ ಹೀಗಾಯ್ತು ಅಂತ ಹೇಳಿದರೆ, ಒಂದು ಸ್ಪೀಚ್ ಥೆರಪಿಸ್ಟ್ ನನಗೆ ಡೈರೆಕ್ಟಾಗಿ ಹೇಳಿದರು, ಮ್ಯಾಮ್ ನೀವು ಪೇರೆಂಟ್ ಹೌದು, ಆದರೆ ನೀವು ಬೆಸ್ಟ್ ಟೀಚರ್. ಯಾಕಂದರೆ ಅವರು ಮುಂದೆ ಏನು ಮಾಡ್ತಿದ್ರೆ, ಆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲನ್ನೇ ನೀವೇ ನನ್ನ ಮುಂದೆ ಮಗುವಿಗೆ ಮಾಡಿ ತೋರಿಸಿ ಅಥವಾ ಇದರಲ್ಲಿ ನೀವು ಕಲಿಸಿ ಅಂತ ಆ ರೀತಿ ಹೇಳ್ತಿದ್ರು. ಸೊ ಅದು ಒಂದು ನನ್ನ ಮನಸ್ಸಲ್ಲಿ ಇತ್ತು. ಮತ್ತು ಮೇಯ್ನಾಗಿ ಹೇಳಬೇಕಾದ್ರೆ ನನ್ನ ಮಗುವಿನ ಟ್ರೈನಿಂಗೇ ನನಗೆ ದೊಡ್ಡ ಒಂದು ಇನ್ಸ್ಪಿರೇಷನ್. ಓಕೆ. ಸೊ ಆ ಇನ್ಸ್ಪಿರೇಷನ್ ನಿಮ್ಮ ಒಂದು ವಿಶೇಷ ಚೇತನ ಒಂದು ಮಗುವಿನ ತಾಯಿಯಾಗಿ ನಿಮಗೆ ಒಂದು ಈ ಉತ್ತೇಜನ ಸಿಕ್ಕಿತು, ಬೇರೆ ಮಕ್ಕಳು ಸಹ ಇದರಿಂದ ಒಂದು ಪ್ರಯೋಜನ ಪಡಿಬಹುದು ಅಂತ ಹೇಳೋ ಉದ್ದೇಶದಿಂದ ನೀವು ಶಿಕ್ಷಕರಾಗಿದ್ದೀರಿ. ಸೊ ಇನ್ನು ಈ ವಿಶೇಷ ಚೇತನ ಮಕ್ಕಳಿಗೆ ಒಂದು ವಿಶೇಷ ಒಂದು ಶಿಕ್ಷಣ ಅಂದರೆ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳ್ತೀರಿ ನೀವು? ನೋಡಿ ಮ್ಯಾಮ್, ಖಾಲಿ ಸ್ಪೆಷಲ್ ಡಿಫ್ರೆಂಟ್ಲಿ ಏಬಲ್ಡ್ ಮಗು ಖಾಲಿ ಅವರಿಗೆ ಊಟ ತಿನ್ನಿಸುವಂಥದ್ದು ಅಥವಾ ಸೆಲ್ಫ್ ಹೆಲ್ಪ್ ಸ್ಕಿಲ್ ಅಷ್ಟಕ್ಕೆ ಸೀಮಿತ ಆಗುವುದಿಲ್ಲ. ಯಾಕಂದರೆ ನಾವು ಪೇರೆಂಟ್ಸ್, ಆ್ಯಸ್ ಅ ಪೇರೆಂಟ್ ನಾವು ಈಗ ಇದ್ದೇವೆ, ಮುಂದೆ ಹೌದು ಭರವಸೆ ಇಲ್ಲ, ನಮ್ಮ ಮೇಲೆ ಡಿಪೆಂಡ್ ಆಗಿರಬಾರ್ದು. ಹೌದು, ಶಿಕ್ಷಣ ಬೇಕೇ ಬೇಕು. ಅವರು ಇಂಡಿಪೆಂಡೆಂಟ್ ಆಗಿ ಲೈಫ್ ಅಚೀವ್ ಮಾಡಬೇಕಂದ್ರೆ, ಎಜುಕೇಷನ್ ಬೇಕು. ಎಜುಕೇಷನ್ ಅಂದರೆ ಖಾಲಿ ಒಂದು ಓದೋದು ಬರೆಯುವಂಥದ್ದಲ್ಲ. ಅಂದರೆ ಅವರಿಗೆ ಈಗ ಕಮ್ಯುನಿಟಿಯಲ್ಲಿ ನೀವು ಇರಬೇಕಾದ್ರೆ ಕಮ್ಯುನಿಟಿ ಹೆಲ್ಪರ್ಸ್ ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆಯವರ ಒಟ್ಟಿಗೆ ಕಮ್ಯುನಿಕೇಷನ್ ಮಾಡುವಂಥ ಸ್ಕಿಲ್ಸ್ ಇರ್ಬೋದು, ಅದೆಲ್ಲ ನಮಗೆ ಎಜುಕೇಷನಲ್ಲೇ ಸಿಗಬೇಕಾಗುವಂಥದ್ದು. ಮತ್ತು ಇನ್ನು ಎಂತ ಹೇಳಿದರೆ ಅವರಿಗೆ ಡೈಲಿ
ಅಂದರೆ ಅವರ ಜೀವನ ಸಾಗಿಸಲಿಕ್ಕೆ ಅವರಿಗೆ ಮನಿ ಕಾನ್ಸೆಪ್ಟ್ ಇರ್ಬೋದು. ಯಾಕಂದರೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಇರ್ತದೆ, ಎಷ್ಟು ಹಣ ನಾವು ಕೊಡ್ತೇವೆ, ಎಷ್ಟು ವಾಪಸ್ ಸಿಗಬೇಕು, ಇದೆಲ್ಲ ನಮಗೆ ಎಜುಕೇಷನಲ್ಲಿ ಸಿಗುವಂಥದ್ದು. ಮೇಯ್ನಾಗಿ ಕಮ್ಯುನಿಕೇಷನ್, ಬೇರೆ ಬೇರೆ ಲ್ಯಾಂಗ್ವೇಜಸ್, ಹಿಂದಿ, ಕನ್ನಡ ಅಟ್ಲೀಸ್ಟ್. ಯಾಕಂದರೆ ಬರೀಲಿಕ್ಕೆ ಒಂದು ಮಗು ಸೆರೆಬಲ್ ಪ್ಯಾಲ್ಸಿ ಆದಂಥ ಮಗು ಬರೀಲಿಕ್ಕೆ ಆಗದಿದ್ರೂ ಕೂಡ ಅಟ್ಲೀಸ್ಟ್ ಅವನಿಗೆ ಆ ಎಜುಕೇಷನ್ ನಾವು ಓರಲ್ಲಿ ಕೊಟ್ಟಿದ್ರೆ, ಲ್ಯಾಂಗ್ವೇಜಸ್ ಮಾತಾಡುವಂಥದ್ದು, ಆ ಮಗು ಇಂಡಿಪೆಂಡೆಂಟ್ಲಿ ಎಲ್ಲಿಯೂ ಹೋಗಿ ಬದುಕ್ಬೋದು. ಸೊ ಮತ್ತು ಇನ್ನೂ ಮೇಯ್ನಾಗಿ ಎಲ್ಲ ಮಗುವಿಗೆ, ಅದು ಬ್ಲೈಂಡ್ ಇರ್ಬೋದು, ಫಿಸಿಕಲ್ ಇಂಪೇರ್ಮೆಂಟ್ ಇರ್ಬೋದು, ಅಥವಾ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇರ್ಬೋದು, ಆದರೆ ಆ ಮಗುವಿಗೆ ಅವರು ತಾನು ಯಾರು, ನನ್ನ ಹೆಸರೇನು, ನನ್ನ ಹೆಸರನ್ನು ನನಗೆ ಬರೀಲಿಕ್ಕೆ ಬರಬೇಕು, ಅಟ್ಲೀಸ್ಟ್ ಅದು ಓದಲಿಕ್ಕೆ ಆದರೂ ಬರಬೇಕು. ಮತ್ತು ನಾವು ಒಂದೇ ಕಡೆ ಇರುವ ಹಾಗಿಲ್ಲಲ್ಲ, ಬೇರೆ ಬೇರೆ ಕಡೆ ನಾವು ಟ್ರಾವೆಲ್ ಮಾಡಬೇಕಾಗ್ತದೆ. ಸ್ವಲ್ಪ ಹೆಚ್ಚು ಇಲ್ಲದಿದ್ದರೂ ಹತ್ತಿರ ಆದರೂ ಹೋಗಬೇಕಾಗ್ತದೆ. ಅಟ್ಲೀಸ್ಟ್ ಆ ಪ್ಲೇಸಸ್ ವರ್ಡ್ಸ್ ಅದನ್ನು ರೀಡ್ ಮಾಡಲಿಕ್ಕೆ ಬರಬೇಕು. ಪ್ಲಸ್ ಅವರು ಎಲ್ಲಿ ಇದ್ದಾರೆ ಆ ಅಡ್ರೆಸ್ ಅವರಿಗೆ ಹೇಳಲಿಕ್ಕೆ ಬರಬೇಕು. ಇದೆಲ್ಲ ಬರಬೇಕಂದ್ರೆ ಒಂದೇ ಶಿಕ್ಷಣ ಬೇಕೇ ಬೇಕು. ಇದು ಅಲ್ಲದೆ ಅವರು ಇಂಡಿಪೆಂಡೆಂಟ್ ಆಗಿ ಲೈಫನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನಾನು ಅದೇ ಒಂದು ಹೇಳಬೇಕಂದ್ರೆ, ಖಾಲಿ ಅವರಿಗೆ ವೊಕೇಶನಲ್ ಟ್ರೈನಿಂಗ್ ನೀವು ಕೊಟ್ಟರು ಅದು ಬೆಟರ್, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದೆಲ್ಲ ಕೂಡ ಅದರ ಒಂದು ಮುಖ್ಯ ಉದ್ದೇಶವಾಗಿ ನಮಗೆ ಅವರಿಗೆ ತಿಳಿಸ್ಬೇಕಾಗ್ತದೆ ಅಥವಾ ಕಲಿಸಬೇಕಾಗ್ತದೆ. ಅಂದ್ರೆ ಸಾಮಾನ್ಯ ಜನರೊಟ್ಟಿಗೆ ಸಹ ಹೇಗೆ ಬೆರಿಬೇಕು, ಅವರೊಟ್ಟಿಗೆ ಯಾವ ರೀತಿಯಲ್ಲಿ ಮಾತಾಡಬೇಕು, ಇದೆಲ್ಲ ಮುಖ್ಯವಾಗಿ. ಅಲ್ಲ, ತಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳಿಕ್ಕಾಗಿರ್ಬೋದು. ಅಂದ್ರೆ ಹೆತ್ತವರು, ನೀವು ಹೇಳಿದಾಗೆ ಹೆತ್ತವರು ನಾವು ಮಕ್ಕಳನ್ನು ನಮ್ಮ ಮಕ್ಕಳಂತೆ ನೋಡ್ಕೊಳ್ತೇವೆ ಎಲ್ಲಿ ತನಕ ನಾವು ಇರುವ ಅದರ ನಂತರ ಅವರು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳುವಂತಹ ಒಂದು ಆಲೋಚನೆ ಎಲ್ಲ ಪೇರೆಂಟ್ಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಶಿಕ್ಷಣ ಮುಖ್ಯ ಅಂತ ಹೇಳ್ತೀವಿ. ಸೊ ಅದು ಅಲ್ಲದೆ ಈ ಒಂದು ವಿಶೇಷ ಅಗತ್ಯ ಇರುವ ಮಕ್ಕಳ ಒಂದು ಜೀವನದಲ್ಲಿ ವಿಶೇಷ ಶಾಲೆ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸ್ತದೆ ಅಂತೇಳಿ ಈಗ ನೋಡಬೇಕಾದ್ರೆ, ಎಲ್ಲ ತಾಯಂದಿರು ಅವರ ಮೇನ್ ಒಂದು ಆಸೆ ಇರ್ತದೆ, ನಮ್ಮ ಡಿಫ್ರೆಂಟ್ಲಿ ಏಬಲ್ ಮಗು ಕೂಡ ಒಂದು ಸಾಮಾನ್ಯ ಶಾಲೆಯಲ್ಲಿ ಓದಬೇಕು. ಯಾಕಂದರೆ ಆ ಒಂದು ಸ್ಟಿಗ್ಮಾ ಸೊಸೈಟಿಯಲ್ಲಿ ಯಾವ ಪೇರೆಂಟ್ಸ್ ಕೂಡ ಬಯಸುವುದಿಲ್ಲ. ಆದರೆ ಸಿಚುವೇಶನ್ ಎಂತ ಅಂದರೆ, ನಾರ್ಮಲ್ ಸ್ಕೂಲಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ, ನನ್ನ ಮಗು ಕೂಡ ಒಂದು ನಾರ್ಮಲ್ ಸ್ಕೂಲಿಗೆ ಹೋಗ್ತಿದ್ಲು. ಆದರೆ ಎಂಡ್ ಆಫ್ ದ ಡೇ ಅವಳಿಗೆ ಜಸ್ಟ್ ಆ್ಯಸ್ ಪರ್ ಗೌರ್ಮೆಂಟ್ ಲಾ ಫೇಲ್ ಮಾಡುವ ಹಾಗಿಲ್ಲ. ಅದು ಎಲ್ಲಿ ತನಕ ಖಾಲಿ ಗ್ರೇಡ್ಸ್ ಅದು ಡೆವಲಪ್ಮೆಂಟ್ ಆಗ್ತಾ ಇದೆ. ಆದರೆ ಮಗುವಿಗೆ ಓದಲಿಕ್ಕೆ ಬರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ. ಎಂಡ್ ಆಫ್ ದ ಡೇ ಮಗು ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅದು ಲಾಸ್ಟ್ ಆಗುವ ತನಕ, ಇಯರ್ ಎಂಡ್ ಆಗುವ ತನಕ ಕೂಡ ಅಲ್ಲಿಯೇ ಇರ್ತದೆ. ಅದು ಅಷ್ಟು ಬೆನಿಫಿಟ್ ಅಲ್ಲ ಮಗುವಿಗೆ. ಅದಕ್ಕೋಸ್ಕರ ಸ್ಪೆಷಲ್ ಸ್ಕೂಲ್ ಬೇಕಾಗ್ತದೆ. ಯಾಕಂದರೆ ಸ್ಪೆಷಲ್ ಸ್ಕೂಲ್ ಮತ್ತು ನಾರ್ಮಲ್ ಸ್ಕೂಲಲ್ಲಿ ಡಿಫ್ರೆನ್ಶಿಯೇಟ್ ಅಂತ ಅಂದರೆ, ಈಗ ನಾರ್ಮಲ್ ಸ್ಕೂಲಲ್ಲಿ 30-25 ಮ್ಯಾಕ್ಸಿಮಮ್ ಒಂದು 20 ಮಕ್ಕಳಂತ ಯೋಚಿಸಿ, 20 ಮಕ್ಕಳು ಇರ್ತಾರೆ. ಆ ಒಂದು ಟೀಚರಿಗೆ ಆ 20 ಮಕ್ಕಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವರಿಗೆ 1-to-1 ಫೋಕಸ್ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಸ್ಪೆಷಲ್ ಸ್ಕೂಲಲ್ಲಿ ಎಂತ ಆಗ್ತದೆ ಅಂದರೆ, 1:, ಈಗ 7 ಮಕ್ಕಳಿದ್ರೆ 1 ಟೀಚರ್. ಓಕೆ, ಸೊ 7 ಮಕ್ಕಳಿಗೆ ಏನು ಮಾಡ್ತಾರೆ ಅಂದರೆ, ಮೊದಲು ಅವರದ್ದು ಅಸೆಸ್ಮೆಂಟ್, ಕೇಸ್ ಹಿಸ್ಟ್ರಿ ತಗೊಳ್ತೇವೆ, ಅಸೆಸ್ಮೆಂಟ್ ಮಾಡ್ತೇವೆ. ಅವರದ್ದು ಇಲ್ಲಿ ಲ್ಯಾಕ್ ಇದೆ. ಈಗ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಬರುವುದಿಲ್ಲ ಮಕ್ಕಳಿಗೆ, ಅದರಲ್ಲೂ ಫೋಕಸ್ ಮಾಡ್ತಾರೆ, ಎಜುಕೇಷನಲ್ಲೂ ಫೋಕಸ್ ಮಾಡ್ತಾರೆ. ಮತ್ತು ಬೇರೆ ಬೇರೆ ಥೆರಪಿ ಕೂಡ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಸಿಗ್ತದೆ, ಅವೈಲೇಬಲ್ ಇರ್ತದೆ. ಸೊ ಇದು ದೊಡ್ಡ ಬೆನಿಫಿಟ್. ಮತ್ತು ಇನ್ನೂ ಒಂದು ವಿಷಯ ಹೇಳಬೇಕಾದ್ರೆ, ಆ IEP ಗೋಲನ್ನು ನಾವು ಸೆಟ್ ಮಾಡ್ತೇವೆ, ಇಂಡಿವಿಜುವಲೈಸ್ ಎಜುಕೇಷನ್ ಪ್ಲ್ಯಾನ್ ಅಂತ. ಸೊ ಎಲ್ಲಿ ಲ್ಯಾಕ್ ಇದೆ, ಸೆಲ್ಫ್ ಹೆಲ್ಪ್ ಸ್ಕಿಲ್ ಇರ್ಬೋದು ಅಥವಾ ಅಕಾಡೆಮಿಕ್ ಲೆವೆಲಲ್ಲಿ ಇರ್ಬೋದು, ಯಾವುದಾದ್ರೂ ಗೋಲ್ ತಗೊಂಡು 1-to-1 ಬೇಸಲ್ಲಿ ನಾವು ಎಜುಕೇಷನ್ ಕೊಡ್ತೇವೆ ಮಕ್ಕಳಿಗೆ, ಅಂದರೆ ಟೀಚರ್ ಆ ಮಗು. ಸೊ ಇದರಿಂದ ಆ ಮಗುವಿಗೆ ತುಂಬ ಬೆನಿಫಿಟ್ ಸಿಗ್ತದೆ. ಓಕೆ, ಅಂದ್ರೆ ಸ್ಪೆಷಲ್ ಸ್ಕೂಲ್ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಹೇಳ್ತೀರಿ. ಯಾಕಂದ್ರೆ ಪ್ರತಿಯೊಂದು ಮಕ್ಕಳ ಮೇಲೆ ನಾವು ನಿಗಾ ಪ್ಲಸ್ ಈಗ ಮೊದಲು ನನಗೆ ಅನಿಸ್ತು, ಈಗ ನಾನೇ ನನ್ನ ಮಗಳಿಗೆ ನಾರ್ಮಲ್ ಸ್ಕೂಲಲ್ಲಿ ಹಾಕ್ತಿದ್ದೆ, ಆಫ್ಟರ್ನೂನ್ ಥೆರಪಿಗೆ ನನಗೆ ಒದ್ದಾಡಬೇಕಾಗ್ತಿತ್ತು. ಇದು ಒಂದು ದೊಡ್ಡ ಟ್ರಾವೆಲಿಂಗ್ ಮಾಡುವಂಥದ್ದು, ಟೈಮ್ ಕೂಡ ವೇಸ್ಟ್, ಎನರ್ಜಿ ವೇಸ್ಟ್, ಇದೆಲ್ಲ ಪ್ರಾಬ್ಲಮ್ಸ್. ಅದೇ ಇದು ಸ್ಪೆಷಲ್ ಸ್ಕೂಲಲ್ಲಿ ಅಂತಂದರೆ ಒಂದೇ ಪ್ಲ್ಯಾಟ್ಫಾರ್ಮ್, ಮಲ್ಟಿ ಡಿಸಿಪ್ಲಿನರಿ ಟೀಮ್ ಒಟ್ಟಿಗೆ ನೀವು
ನಿಮ್ಮ ಮಗುವನ್ನು ಬಿಡ್ತೀರಿ. ಅಲ್ಲಿ ನಿಮಗೆ ಫಿಸಿಯೋಥೆರಪಿ ಅವೈಲೇಬಲ್ ಫೆಸಿಲಿಟಿ ಇರ್ತದೆ, ಸ್ಪೀಚ್ ಥೆರಪಿ ಇರ್ತದೆ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಬರ್ತಾರೆ, ಪ್ಲಸ್ ಸ್ಪೆಷಲ್ ಎಜುಕೇಟರ್ಸ್ ಇರ್ತಾರೆ. ಮತ್ತೆ ನಾರ್ಮಲ್ ಸ್ಕೂಲಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಂತಹ ಮಕ್ಕಳನ್ನು ಬೇರೆ ರೀತಿಯಾಗಿ ನೋಡುವಂಥದ್ದು, ಮಕ್ಕಳು ಬೆರೆಯದೇ ಇರುವಂಥದ್ದು ಈ ಮಕ್ಕಳೊಟ್ಟಿಗೆ. ಸೊ ಹಾಗೆ ಲೋನ್ಲಿನೆಸ್ ಫೀಲು ಆಗುತ್ತೆ. ಮತ್ತೆ ಇಲ್ಲಿ ನಾನು ಒಂದು ವಿಷಯ ಇದನ್ನು ಹೇಳಬೇಕು ಅಂತ ಎಣಿಸ್ತೇನೆ. ಯಾಕಂದ್ರೆ ಇದೆಲ್ಲ ಇಶ್ಯೂಸ್ ಖಾಲಿ ಡಿಫ್ರೆಂಟ್ ಏಬಲ್ಡ್ ಮಗುವಿಗೆ ಅಥವಾ ತಾಯಿಗೆ ಪ್ರಾಬ್ಲಮ್ ಆಗುದಿಲ್ಲ, ಸಿಬ್ಲಿಂಗ್ಸ್ಗೆ ತುಂಬ ಇದರ ಮೇಲೆ ಇಫೆಕ್ಟ್ ಆಗ್ತದೆ. ಯಾಕಂದ್ರೆ ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು, ನನ್ನ ಒಂದು ಡಿಫ್ರೆಂಟ್ ಏಬಲ್ಡ್ ಮಗುವಿನ ತಂಗಿ, ಅವರಿಬ್ರು ಒಂದೇ ಕ್ಲಾಸಲ್ಲಿ ಬಂದರು. ಆ ವರ್ಷ ನಾನು ಫೇಸ್ ಮಾಡಿದ ಅದು ಪೇನ್, ಅದು ನನಗೆ ಗೊತ್ತು. ಬಹುಶಃ ಬೇರೆ ಪೇರೆಂಟ್ಸ್ಗೂ ಇದು ಅರ್ಥ ಆಗ್ಬೋದು. ಯಾಕಂದರೆ ಟೀಚರ್ ಏನು ಮಾಡ್ತಿದ್ರು, ಈ ಡಿಫ್ರೆಂಟ್ ಏಬಲ್ಡ್ ಮಗುವಿನ ಎಲ್ಲ ಹೋಮ್ವರ್ಕ್, ಯಾಕಂದರೆ ಇವಳು ಬರೀಲಿಕ್ಕೆ ಲೇಟ್ ಆಗ್ತದೆ, ಎಲ್ಲ ಆ ಮಗುವಿನ ಮೇಲೆ ಅವರು ಹೇಳ್ತಿದ್ರು. ಇದರಿಂದ ಏನಾಗ್ತಿತ್ತಂದರೆ ಅವಳ ಡೆವಲಪ್ಮೆಂಟ್, ಅವಳು ಮುಂದೆ ಹೋಗೋದು ಬಿಟ್ಟು ಅವಳ ವಿಲ್ ಪವರ್ ಅವಳದು ಕಮ್ಮಿ ಆಗ್ತಿತ್ತು, ತುಂಬ ಅವಳ ಮೇಲೆ ಬರ್ಡನ್ ಆಗ್ತಿತ್ತು. ಸೊ ಮತ್ತೆ ಎಲ್ಲರೂ ಹಾಗೆ ಟೀಸ್ ಮಾಡುವಂಥದ್ದು, ಇದೆಲ್ಲ ಅವರಿಗೆ ಫೇಸ್ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್. ಅವಳ ಪರ್ಸ್ನಾಲಿಟಿ ಅದರಿಂದ ಅವಳಿಗೆ ಇಫೆಕ್ಟ್ ಆಗ್ತಿತ್ತು. ಸೊ ನನಗೆ ಮತ್ತೆ ಅನಿಸ್ತಿತ್ತು, ಯಾಕೆ ಈ ರೀತಿ ಖಾಲಿ ನಮ್ಮ ಒಂದು ಥಾಟ್ ಅಂತ ಹೇಳಿದರೆ ಪೇರೆಂಟ್ಸಿಗೆ ಇದಿರಬೇಕು, ಕಷ್ಟ ಬರ್ತದೆ, ಅದನ್ನು ನಾವು ಫೇಸ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಮಾಡಬೇಕು. ಹೌದು, ಅಂದ್ರೆ ನೀವು ಹೇಳೋದು ಖಾಲಿ ಪೇರೆಂಟ್ಸ್ಗೆ ಮಾತ್ರ ಅಲ್ಲ, ಸಿಬ್ಲಿಂಗ್ಸ್ಗೂ ಅದರಿಂದ ಪ್ರಾಬ್ಲಮ್ ಆಗ್ತದೆ, ಇಫೆಕ್ಟ್ ಆಗ್ತದೆ ಅಂತ ಹೇಳೋದು. ಸೊ ಹಾಗಾಗಿ ವಿಶೇಷ ಶಾಲೆ ಬೇಕೇ ಬೇಕು ಅಂತ ಹೇಳಿದ್ರೆ, ಇನ್ನು ಈ ವಿಶೇಷ ಶಿಕ್ಷಣ ಕೊಡುವ ಮೊದಲು ಅಂದರೆ ಅವರಿಗೆ ಕಲಿಸುವ ಮೊದಲು ನಾವು ಅವರಿಗೆ ಬೇರೆ ಯಾವ ಕೌಶಲ್ಯಗಳನ್ನು ಕಲಿಸಬೇಕು ಅಂತ ಹೇಳಿ? ಮೊದಲಿಗೆ ನಮಗೆ ಮಕ್ಕಳಿಗೆ ಅದು ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಇರಬಹುದು ಅಥವಾ ಆಟಿಸ್ಟಿಕ್ ಇರ್ಬೋದು, ಎಲ್ಲ ಡಿಸಬಿಲಿಟಿ ಇದ್ದ ಮಕ್ಕಳಿಗೆ ಮೊದಲನೇದಾಗಿ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಪರ್ಸನಲ್ ಲೆವೆಲಲ್ಲಿ ಅವರಿಗೆ ಇಂಡಿಪೆಂಡೆಂಟ್ ಆಗಿ ಟಾಯ್ಲೆಟಿಗೆ ಹೋಗುವ ಟ್ರೈನಿಂಗ್, ಮತ್ತೆ ಕುಡಿಯುವಂಥದ್ದು, ಊಟ ಮಾಡುವಂಥದ್ದು, ಇದೆಲ್ಲ ಸ್ನಾನ ಮಾಡುವಂಥದ್ದು. ಯಾಕಂದರೆ ಈ ಎಲ್ಲ ಪರ್ಸನಲ್ ಲೆವೆಲಲ್ಲಿ ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು. ಮೊದಲಿಗೆ ನಮಗೆ ಇದರಲ್ಲಿ ಅವರಿಗೆ ತುಂಬ ಫೋಕಸ್ ಕೊಟ್ಟು ಕಲಿಸಬೇಕು. ಮತ್ತು ಸೆಕೆಂಡರಿ, ಈಗ ಆಟಿಸ್ಟಿಕ್ ಮಕ್ಕಳಾದರೆ ಅವರ ಪ್ರಾಬ್ಲಮ್ ಎಂತ ಅಂದರೆ ನ್ಯೂರೋ ಡೆವಲಪ್ಮೆಂಟಲ್ಲಿ ಅವರದ್ದು ನರ ಅಷ್ಟು ಅಲ್ಲೋಲ ಕಲ್ಲೋಲ ಇರ್ತದೆ ಅವರ ಡೆವಲಪ್ಮೆಂಟಿಗೆ ಅದು. ಸೊ ಅವರಿಗೆ ಏನಾಗ್ತದೆ ಅಂದರೆ ಸೆನ್ಸರಿ ಇದನ್ನು ಇನ್ಫಾರ್ಮೇಷನನ್ನು ಅವರು ಪ್ರೊಸೆಸ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ. ಸೊ ಪೇರೆಂಟ್ಸ್ ಮಾತಾಡ್ತಾರೆ, ಹೊರಗಿನವರು ಮಾತಾಡ್ತಾರೆ, ಅವರಿಗೆ ಅರ್ಥ ಆಗ್ತದೆ, ಆದರೆ ಅದನ್ನು ಅವರಿಗೆ ಎಕ್ಸ್ಪ್ರೆಸ್ ಮಾಡಿ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಹೇಳಲಿಕ್ಕೂ ಬರುವುದಿಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಬರುವುದಿಲ್ಲ. ಸೊ ಅವರಿಗೆ ಅಂಥ ಮಕ್ಕಳಿಗೆ ಒಂದು ಕಡೆ ಕಾನ್ಸಂಟ್ರೇಷನ್ ಲೆವೆಲನ್ನು ನಮಗೆ ಹೆಚ್ಚಿಸಬೇಕಾಗ್ತದೆ. ಮತ್ತು ಪ್ರೀ ರಿಕ್ವಿಸಿಟ್ ಸ್ಕಿಲ್ಸ್ ಇರ್ಬೋದು, ಕ್ಲೇ ಮಾಡಲಿಂಗ್ ಇರ್ಬೋದು, ಮತ್ತು ವಿಜುವಲೈಸ್ ಆಗಿ ಪಿಕ್ಚರ್ಸನ್ನು ತೋರಿಸಿ ಪ್ಲಸ್ ಅದನ್ನು ಪುನಃ ಅವರಿಗೆ ಆಡಿಟರಿಯಲ್ಲಿ ಅಂಥದ್ದೆಲ್ಲ ವಿಡಿಯೋಸ್ ಮತ್ತು ಆಡಿಯೋ ಕ್ಲಿಪ್ಸ್ ಅವರಿಗೆ ತೋರಿಸಿ ಮತ್ತು ಅದನ್ನು ಕೇಳಿಸಿ, ಮತ್ತು ಕೆನೆಕ್ಟೈಲ್ ಇರ್ಬೋದು, ಕೆನೆಸ್ಥೆಟಿಕ್ ಇರ್ಬೋದು, ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ಗೇಮ್ಸ್ ಆಟ ಆಡಿಸುವಂಥದ್ದು, ಮತ್ತು ಟ್ಯಾಕ್ಟೈಲ್ ಇರ್ಬೋದು, ಇದನ್ನೆಲ್ಲ ಅವರಿಗೆ ನಾವು ಕೊಟ್ಟರೆ ಬೇಗ ಅವರಿಗೆ ನಾವು ಸ್ಕೂಲಿಗೆ ಒಂದು ಪ್ರಿಪೇರ್ ಮಾಡುವಂಥ. ಹೌದು, ಓಕೆ. ಅಂದ್ರೆ ನೀವು ಹೇಳುವ ಹಾಗೆ ಈ ಮಕ್ಕಳಿಗೆ ಬೇರೆ ಕೌಶಲ್ಯಗಳನ್ನು ಕಲಿಸಿಕೊಟ್ರೆ, ಅಂದ್ರೆ ನಾವು ಮಕ್ಕಳು ಆಟಿಸ್ಟಿಕ್ ಆಗಿದ್ದಾರೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಅದನ್ನು ರೆಕಾಗ್ನೈಸ್ ಮೊದಲೇ ಮಾಡಿಕೊಂಡು ಅವರಿಗೆ ಎಲ್ಲ ಕೌಶಲ್ಯಗಳನ್ನು ಹೇಳಿಕೊಟ್ರೆ ಅವರು ತಮ್ಮ ಕಾಲ ಮೇಲೆ ನಿಲ್ಲಲಿಕ್ಕೆ ಒಂದು ಸಶಕ್ತರಾಗ್ತಾರೆ ಅಂತ ಹೇಳ್ಬೋದು. ಪ್ಲಸ್ ಅವರಿಗೆ ಏನ್ ಮಾಡ್ಬೇಕಂದ್ರೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕಾಗ್ತದೆ. ಈಗ ಆಟಿಸ್ಟಿಕ್ ಮಕ್ಕಳಿಗೆ ಟೇಸ್ಟ್ ಅಲ್ಲಿ ಇಶ್ಯೂ, ಕೆಲವು ಮಕ್ಕಳಿಗೆ ಟೇಸ್ಟ್ ಅಂದ್ರೆ ಆಗ ಅವರು ಬಿಹೇವಿಯರ್ ತೋರಿಸ್ತಾರೆ ಅಲ್ವಾ. ಸೊ ಸೆನ್ಸರಿ ಏನಾದ್ರು ಇಶ್ಯೂ ಇರಬಹುದು, ಏನಾದ್ರು ರಫ್ ಸರ್ಫೇಸ್ ಅವರಿಗೆ ಇಷ್ಟ ಆಗುದಿಲ್ಲ. ಸೊ ಇಂಟ್ರೊಡ್ಯೂಸ್ ನೀವು ಆ್ಯಸ್ ಅ ಪೇರೆಂಟ್ ನಾನು ಹೇಳುವುದಾದರೆ, ನೀವು ಎಷ್ಟು ಜಗತ್ತಿನ ವಸ್ತು ಎಷ್ಟು ಉಂಟು, ಇದಕ್ಕೆ ನೀವು ಪರ್ಚೇಸ್ ಮಾಡಿ ತಂದು ಅವರಿಗೆ ಕೊಡಬೇಕಂತಿಲ್ಲ. ಮನೆಯಲ್ಲಿ ಬೇಕಾದಷ್ಟು ವಸ್ತುಗಳಿವೆ, ಊಟದ ವಸ್ತು ಇರ್ಬೋದು, ದವಸ ಇದೆಲ್ಲ ಇರ್ಬೋದು, ಧಾನ್ಯಗಳಿರ್ಬೋದು, ಇದೆಲ್ಲವನ್ನು ಅವರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಬೇಕು, ಅದನ್ನು ಟಚ್ ಮಾಡಿಸಬೇಕು. ಇದು ಮಾಡಿದ್ರೆ ತುಂಬಾ ಬೆನಿಫಿಟ್ ಆಗ್ತದೆ. ಓಕೆ. ಇನ್ನು ಈ ಆಟಿಸಮ್ ಅಥವಾ ಒಂದು ವಿಶೇಷ ಚೇತನ ಮಕ್ಕಳ, ಒಂದು ವಿಶೇಷ ಅಗತ್ಯ ಇರುವ ಮಕ್ಕಳ ಒಂದು ಪೇರೆಂಟ್ಸ್ ಅಂತ ಹೇಳ್ಬೋದು, ಅವರ ಪಾತ್ರ ಎಷ್ಟು ಮುಖ್ಯ ಆಗಿರ್ತದೆ ಅವರ ಬೆಳವಣಿಗೆಯಲ್ಲಿ, ಹಾಗೆ ಅವ್ರ ಮನೆಯಲ್ಲಿ ಆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅಂತೇಳಿ?
ಸಹಾಯ ಮಾಡುವ ಮೊದಲು ಮೆಂಟಲಿ ಖುದ್ದಾಗಿ ಪೇರೆಂಟ್ಸ್ ಪ್ರಿಪೇರ್ ಇರಬೇಕು. ಇದು ಫಸ್ಟ್ ಆಫ್ ಆಲ್, ಇದು ಏನು ಹೇಳ್ತಾರೆ ಪಿಲ್ಲರ್ ಅಂತ ಹೇಳಬೇಕು. ಯಾಕಂದರೆ ಕೆಲಸ ಮಾಡಲಿಕ್ಕೆ ಮನಸ್ಸು ಮುಖ್ಯ ಇರ್ತದೆ. ಅವರು ಯಾವ ಸರ್ಫೇಸ್ ಬಂದರೂ ಅದನ್ನು ಯಾಕಂದರೆ ಫೇಸ್ ಮಕ್ಕಳು ಮಾಡುವುದಿಲ್ಲ, ಪೇರೆಂಟ್ಸ್ ಮಾಡೋದು ಅಲ್ವಾ ಸೊಸೈಟಿಗೆ. ಸೊ ಅವರು ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅದರ ಬೆನಿಫಿಟ್ ಮಕ್ಕಳಿಗೆ ಸಿಗ್ತದೆ. ಸೊ ಅವರು ಇದು ಯೋಚಿಸಬಾರ್ದು ನನಗೆ ಯಾಕೆ ದೇವರು ಈ ಮಗು ಕೊಟ್ಟ. ಇಲ್ಲ, ದೇವರು ನಮಗೆ ಕೊಟ್ಟಿದ್ದಾರೆ, ಇದು ವರದಾನ. ವಿಶೇಷ ಮಗು ಯಾವ ಪೇರೆಂಟ್ಸಿಗೂ ಒಂದು ಅಪಶಾಪ ಅಲ್ಲ, ಇದು ತುಂಬ ದೊಡ್ಡ ವರದಾನ. ಈಗ ಎಜುಕೇಟೆಡ್ ಮಕ್ಕಳು ಕೂಡ ಡಿಗ್ರಿ ಎಲ್ಲ ಮಾಡ್ತಾರೆ, ಆದರೆ ಯಾರು ಅದರಲ್ಲಿ ನಮಗೆ ಒಂದು ಅಂದರೆ ಬರೆದು ಕೊಡ್ಬೋದು ಪೇರೆಂಟ್ಸ್, ಅಥವಾ ಅವರು ಭರವಸೆ ಇರ್ಬೋದು. ಇಷ್ಟು ಕಲಿತ ಡಿಗ್ರಿ ತಗೊಂಡ ಮಗು ನಾಳೆ ಕೆಲಸ ಮಾಡಿ ವರ್ಕ್ ಮಾಡಿ ಅರ್ನ್ ಮಾಡಿದ ನಂತರ ನನಗೆ ನೋಡ್ಬೋದಂತ ಅದೆಷ್ಟು ಪೇರೆಂಟ್ಸ್ ಓಲ್ಡ್ ಏಜ್ ಹೋಮಲ್ಲಿ ಇರ್ತಾರೆ. ಅದಕ್ಕೆ ಇದನ್ನು ಯಾವತ್ತೂ ಡಿನೈ ಮಾಡಬಾರ್ದು. ನನ್ನ ಮಗು ಇಂಥದ್ದು ಅಲ್ಲ ಅಂತ ಯೋಚಿಸಬಾರ್ದು. ಮತ್ತು ದೇವರು ಇದನ್ನು ಸಿಕ್ಕಿದ್ದು ವರದಾನ ಅಂತ ಬೇರೆಯವರಿಗೆ ಒಂದು ಖುಷಿಯಿಂದ ಅವರು ಅದನ್ನು ಫೇಸ್ ಮಾಡಿ ಎಲ್ಲರಿಗೂ ತೋರಿಸಬೇಕು. ಮತ್ತು ಒಂದು ಗಾಯ ಇದ್ರೆ ನೋಡಿ, ನಾವು ಏನು ಮಾಡ್ತೇವೆ, ಅದನ್ನು ಮುಚ್ಚಿಟ್ರೆ ಅದು ನಮಗೆ ಕಷ್ಟ ಜಾಸ್ತಿ ಆಗ್ತದೆ. ಸೊ ಅದನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಥವಾ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಅದರ ಬಗ್ಗೆ ನಮಗೆ ಯೋಚಿಸಬೇಕಾಗ್ತದೆ. ಓಕೆ. ಇನ್ನು ಈ ಆಟಿಸ್ಟಿಕ್ ಇರುವ ಮಕ್ಕಳಾಗಿರ್ಬೋದು ಅಥವಾ ವಿಶೇಷ ಒಂದು ಅಗತ್ಯ ಇರುವ ಮಕ್ಕಳಾಗಿರ್ಬೋದು, ಇವರನ್ನು ಒಂದು ಸಾಮಾನ್ಯ ಶಾಲೆಗೆ ಸೇರಿಸಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅಂತೇಳಿ? ಅದಕ್ಕೆ ಪೇರೆಂಟ್ಸ್ ಕೂಡ ಏನು ಮಾಡಬೇಕಂದ್ರೆ ಅವರಾಗಿ ತುಂಬ ಒಂದು ಮೆಂಟಲಿ ಡಿನೈ ಮಾಡಬಾರ್ದು, ಎಕ್ಸೆಪ್ಟ್ ಮಾಡಿ ಇದೆಲ್ಲ ಈಗ ನಾನು ಹೇಳಿದ ಹಾಗೆ ಇದೆಲ್ಲ ಪರ್ಸ್ನಲ್ ಲೆವೆಲಲ್ಲಿ ಸೆಲ್ಫ್ ಹೆಲ್ಪ್ ಸ್ಕಿಲ್ಸ್ ಇರ್ಬೋದು, ಇಂಥದ್ದೆಲ್ಲ. ಪ್ಲಸ್ ಅವರಿಗೆ ನಾರ್ಮಲ್ ಸ್ಕೂಲ್ ಹೋಗಬೇಕಾದ್ರೆ ಮಗು ಮಾತಾಡಬೇಕು, ಕಮ್ಯುನಿಕೇಷನ್ ಇರಬೇಕು. ಅದಕ್ಕೆ ಬೇರೆ ಬೇರೆ ಥೆರಪೀಸ್ಗಳಿರ್ತದೆ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂತ ಥೆರಪಿ, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ. ಇದನ್ನೆಲ್ಲ ಮಕ್ಕಳಿಗೆ ಆದಷ್ಟು ಅವರಿಗೆ ಕೊಟ್ಟರೆ ಮಗು ಒಂದು ಅಂದರೆ ಹೆಚ್ಚಿಲ್ಲದಿದ್ರೂ ಒಂದು ಸ್ಕೂಲ್ ಲೆವೆಲ್ ತನಕ ಮಗುವಿನ IQ ಲೆವೆಲ್ ಒಂದು ಡೆವಲಪ್ಮೆಂಟ್ ಆಗ್ಬೋದು. ಓಕೆ. ಇನ್ನು ಈ ಆಟಿಸಮ್ ಇದೆ ಅಥವಾ ವಿಶೇಷ ಅಗತ್ಯ ಇದೆ ನನ್ನ ಮಕ್ಕಳಿಗೆ, ನನ್ನ ಮಗುವಿಗೆ ಅಂತ ಹೇಳಿ ಒಂದು ಪೇರೆಂಟಿಗೆ ಅನಿಸಿದಾಗ ಅವರು ಮಾನಸಿಕ ಗೊಂದಲಕ್ಕೆ ಹಾಗೂ ಇದಕ್ಕೆ ಕಳವಳ ಹೊಂತಾರೆ ಅಥವಾ ಏನೋ ಒಂದು ಇದು ಹೊಂದ್ಕೊಳ್ತಾರೆ, ಸಮಾಜದಲ್ಲಿ ನಾನು ಹೇಗಿರಬೇಕು ಅಥವಾ ಇಂತಹ ಮಕ್ಕಳು ನನಗೆ ಸಿಕ್ಕಿದಲ್ಲ ಅಂತ ಹೇಳ್ಕೊಂಡು ಒಂದು ತುಂಬ ಖಿನ್ನತೆಗೆ ಒಳಗಾಗ್ತಾರೆ. ಅಂತಹ ಪೇರೆಂಟ್ಸ್ಗೆ ನೀವು ಏನು ಹೇಳ್ತೀರಾ? ನಾನು ಆ್ಯಸ್ ಅ ಪೇರೆಂಟ್ ನಾನು ಹೇಳಬೇಕಾದ್ರೆ, ಒಂದು ತಾಯಿ ಹತ್ತಿರ ತುಂಬ ಒಂದು ಪವರ್ಸ್ ಇದೆ, ಅದು ಅಪ್ಪನ ಹತ್ತಿರ ಇರುವುದಿಲ್ಲ. ಮೊದಲಿಗೆ ಈಗ ಹಸ್ಬೆಂಡ್ ಕೂಡ ಮಕ್ಕಳು ಸಿಕ್ಕಿದ್ರೂ ಕೂಡ ಈ ರೀತಿಯ ಸ್ಪೆಷಲ್ ಮಕ್ಕಳು ಮನೆಯಲ್ಲಿ ಹುಟ್ಟಿದ್ರು ಕೂಡ ಫಸ್ಟ್ ಆಫ್ ಆಲ್ ಅವನು ನೋಡೋದು ಹೆಂಡತಿ ಕಡೆ. ಆ ತಾಯಿ ಹೇಗೆ ಆ ಮಗುವನ್ನು ಅಂದರೆ ಯಾವ ರೀತಿ ಅದನ್ನು ಆ ಸಿಚುವೇಶನ್ನು ಎಕ್ಸೆಪ್ಟ್ ಮಾಡ್ತಾಳೆ. ಆ ಸಿಚುವೇಶನಲ್ಲಿ ಒಂದು ತಾಯಿ ಧೈರ್ಯ ತೋರಿಸಿದರೆ, ಅದನ್ನು ಡಿನೈ ಮಾಡದೆ ಅದನ್ನು ಎಕ್ಸೆಪ್ಟ್ ಮಾಡಿ, ಇದು ನನ್ನ ಮಗು, ಬೇರೆ ಇದ್ದ ಹೇಗೆ ಸಾಮಾನ್ಯ ಮಗು ನನಗೆ ಸಿಕ್ಕಿದೆ, ದೇವರು ಇದು ನನಗೆ ಕೊಟ್ಟಿದ್ದಾರೆ, ಇದು ದೇವರ ವರದಾನ, ಅದನ್ನು ಡಿನೈ ಮಾಡದೆ ಆ ಸಿಚುವೇಶನ್ನು ಎಕ್ಸೆಪ್ಟ್ ಎಷ್ಟು ಮಾಡ್ತಾಳೆ, ಮಾಡಿದರೆ ಮತ್ತೇನಾಗ್ತದೆ ಸೆಕೆಂಡ್ ಸ್ಟೆಪ್ ಅವಳು ಕಾರ್ಯರೂಪಕ್ಕೆ ಅದನ್ನು ತರ್ಬೋದು. ಸೊ ಅದರಿಂದ ಅವಳ ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗ್ತದೆ. ಈಗ ನಾನು ಕೂಡ ಮನೆಯಲ್ಲಿ ಕೂತ್ರೆ ನನ್ನ ಮಗು ಆ ರೀತಿ ಸಿಕ್ಕಿದೆ, ಇದು ಸ್ಕೂಲು ಆಗ್ತಿರ್ಲಿಲ್ಲ, ಒಂದು 4 ಮಕ್ಕಳಿಗೆ ಎಜುಕೇಶನ್ ಕೂಡ ಸಿಗ್ತಿರ್ಲಿಲ್ಲ. ಸೊ ತಾಯಿ ಆದವಳಿಗೆ ತುಂಬ ಒಂದು ದೇವರು ಶಕ್ತಿ ಕೊಟ್ಟಿದ್ದಾನೆ ಅಲ್ವಾ? ಸೊ ತಾಯಿ ಮಾಡುವಷ್ಟು ಬೇರೆ ಯಾರೂ ಆ ಮಗುವಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಈಗ ನೀವು ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡಿದ್ರಿ, ಹಾಗೆ ನೀವು D.Ed ಮಾಡಿದ್ರಿ ಇದರಲ್ಲಿ ಇಂಟೆಲೆಕ್ಚುಯಲ್. ಸೊ ಇದು ಎಲ್ಲಿ ಮಾಡಿದ್ರಿ ನೀವು? ಯಾವ ರೀತಿಯಾಗಿ ನೀವು ಅದನ್ನು ಮುಂದುವರಿಸ್ಕೊಂಡು ಹೋದ್ರಿ? ಮತ್ತೆ ಶಾಲೆ ಸ್ಟಾರ್ಟ್ ಮಾಡಬೇಕು ನನಗೆ ಅಂದರೆ ಒಂದು 4 ಮಕ್ಕಳಿಗೆ ಹೆಲ್ಪ್ ಆಗಬೇಕು ಅಂತೇಳಿ ಎಲ್ಲಿ ಮಾಡಿದಿರಿ ಇದು? ಅಂದರೆ ನಿಮ್ಮಿಂದಾಗಿ ಇನ್ನೊಂದು 4 ಜನರಿಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ನನ್ನ ಹಸ್ಬೆಂಡಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅವರು ಎಲ್ಲಿಯ ಮಟ್ಟಿಗೆ ಅಂದರೆ ಎಲ್ಲ ಕಡೆ ನಾನು ಏನು ಹೇಳ್ತೇನೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನನ್ನ ಹಸ್ಬೆಂಡ್ ತುಂಬ ನನಗೆ ಸಪೋರ್ಟ್, ಮತ್ತು ಬೇರೆ ಮಕ್ಕಳು ಕೂಡ ತುಂಬ ಸಪೋರ್ಟ್ ಮಾಡಿದರು. ಸೊ ಇದು ಆದ ನಂತರ ಅಂದರೆ ನಾನು ನನ್ನ ಮಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ. ಸೊ ನನಗೆ ಮತ್ತೆ ಒಂದು ಸ್ಟೇಜಲ್ಲಿ ಹೀಗಾಯ್ತಂದರೆ ಮಗುವಿಗೆ ಮನೆಯಲ್ಲಿ
ಅಥವಾ ಸಾಮಾನ್ಯ ಸ್ಕೂಲಲ್ಲಿ ಕೂಡ ಆ ಅಟೆನ್ಷನ್, ಆ ಎಜುಕೇಷನ್ ಮಗುವಿಗೆ ಸಿಗ್ತಾ ಇಲ್ಲ. ಸೊ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ 2020ಯಲ್ಲಿ ನಾವು ಒಂದು ಟ್ರಸ್ಟ್ ನೂರುಲ್ ಫುರ್ಖಾನ್ ಅಂತ ಸ್ಥಾಪನೆ ಮಾಡಿದ್ದೆವು. ನಂತರ ಎಲ್ಲಿ ಇದು ನೀಜಾರಲ್ಲಿ, ಸಂತೆಕಟ್ಟೆ ಹತ್ತಿರ. ಸೊ ಅದಕ್ಕೆ ಕೂಡ ಫೈನಾನ್ಷಿಯಲ್, ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ಕೆ ನಮಗೆ ಫೈನಾನ್ಸ್ ಬೇಕೇ ಬೇಕು. ಸೊ ಕೆಲವು ಅಲ್ಲಿಯ ನೇಟಿವ್ ಅವರು ಕೂಡ ತುಂಬ ಹೆಲ್ಪ್ ಮಾಡಿದರು, ಮತ್ತು ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದರು. ಸೊ ಒಂದು ಚಿಕ್ಕ ಮಟ್ಟದ ಒಂದು ಜಾಗ ನಾವು ಪರ್ಚೇಸ್ ಮಾಡಿ ನಂತರ ಸ್ಕೂಲ್ ನಾವು ಸ್ಟಾರ್ಟ್ ಮಾಡಿದ್ದೆವು. ಅದು ಸ್ಟಾರ್ಟ್ ಮಾಡಿದ ನಂತರ ಮತ್ತೆ ಇದು ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ರತ್ನ ಮ್ಯಾಮ್ ಹೇಳಿದರು, ನೀವು ಯಾಕೆ ಈ ಕೋರ್ಸನ್ನು ಮಾಡಬಾರದು. ಸೊ ನನಗೂ ಕೂಡ ಮತ್ತೆ ಅನಿಸ್ತಿತ್ತು, ಈ ಕೋರ್ಸ್ ಮಾಡಿದ ಇನ್ನೂ ನನ್ನ ಮಗುವಿಗೆ ಮತ್ತು ಇನ್ನೂ 4 ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಸೊ ಅದರಿಂದ ನನಗೆ ತುಂಬ ಬೆನಿಫಿಟ್ ಸಿಕ್ಕಿತ್ತು. ನಿಮಗೆ ಈ ಕೋರ್ಸಲ್ಲಿ ಯಾವುದೆಲ್ಲ ಇದನ್ನು ಕಲಿಸ್ತಾರೆ ಅಂತೇಳಿ? ಇದರಲ್ಲಿ ನಾವು ಕೋರ್ಸ್ ಇದನ್ನು ನಾನು ಸೈಂಟ್ ಆಗ್ನೆಸ್ ಎಷ್ಟು ವರ್ಷದ 2 ವರ್ಷದ್ದು ಡಿಪ್ಲೊಮಾ ಕೋರ್ಸ್. ಇದರಲ್ಲಿ ಎಲ್ಲ ತರಹದ ತರಬೇತಿ ಅವರು ಕೊಡ್ತಾರೆ. ಅಂದರೆ ಈ ಮಕ್ಕಳಿಗೆ ಅಸೆಸ್ಮೆಂಟ್ ಇಂದ ಹಿಡಿದು ಕೇಸ್ ಹಿಸ್ಟ್ರಿ ಯಾವ ರೀತಿ ನಮಗೆ ತಗೊಳ್ಬೇಕಾಗ್ತದೆ, ಮತ್ತೆ ಬೇರೆ ಬೇರೆ ಒಂದೇ ರೀತಿಯ ಅಸೆಸ್ಮೆಂಟ್ ಅಥವಾ ಚೆಕ್ ಲಿಸ್ಟ್ ಮಕ್ಕಳಿಗೆ ಯೂಸ್ ಆಗುವುದಿಲ್ಲ ಅಲ್ವಾ. ಸೊ ಅದನ್ನು ಅವರು ಈಗ ಕೋರ್ಸ್ ಮಾಡದೇ ಕೂಡ ನಾನು ನೋಡಿದೆ, ಮಾಡಿಯೂ ನಾನು ನೋಡಿದೆ. ಮಾಡಿದ ನಂತರ ನನಗೆ ತುಂಬ ಬೆನಿಫಿಟ್ ಆಯಿತು. ಈಗ ಐಡೆಂಟಿಫೈ ಮಾಡಲಿಕ್ಕೆ ನನಗೆ ಮೊದಲು ಅದು ಅರ್ಥ ಆಗ್ತಿರ್ಲಿಲ್ಲ. ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಡೌನ್ ಸಿಂಡ್ರೋಮ್ ಅಂದರೆ ಯಾವ ರೀತಿಯ ಮಕ್ಕಳು ಇರ್ತಾರೆ, ಅಥವಾ ಆಟಿಸ್ಟಿಕ್ ಮಕ್ಕಳು ಯಾವ ರೀತಿ ಇರ್ತಾರೆ, ಇದೆಲ್ಲ ನನಗೆ ಕೋರ್ಸ್ DEd ಸ್ಪೆಷಲ್ ಎಜುಕೇಷನ್ IDD ಮಾಡಿದ ನಂತರ ನನಗೆ ಅರ್ಥ ಆಯಿತು. ಯಾವ ರೀತಿ ಕೇಸ್ ಹಿಸ್ಟ್ರಿ ತಗೊಳ್ಬೇಕು, ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು, ಯಾವ ರೀತಿ ಅಸೆಸ್ಮೆಂಟ್ ಅಲ್ಲಿ ಯಾವ ಚೆಕ್ ಲಿಸ್ಟ್ ಯಾವ ಮಕ್ಕಳಿಗೆ ಹೆಲ್ಪ್ಫುಲ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇದ್ದ ಮಕ್ಕಳಿಗೆ ಚೆಕ್ ಲಿಸ್ಟ್ ಅಸೆಸ್ಮೆಂಟ್ ಮಾಡಲಿಕ್ಕೆ ಬೇರೆ ಇರ್ತದೆ, ಸೆಪ್ರೇಟ್ ಇರ್ತದೆ. ಮತ್ತು FECP ಇರ್ಬೋದು. ಈಗ ಗೌರ್ಮೆಂಟ್ ಕೂಡ ಅದನ್ನೇ ಈಗ ಕನ್ಸಿಡರ್ ಮಾಡ್ತಾ ಇದೆ. ಸೊ ಈಗ ಆಟಿಸ್ಟಿಕ್ ಮಕ್ಕಳಿಗೆ ಬೇರೆ ಇರ್ತದೆ. ಸೊ ಕಾರ್ಸ್ ಇರ್ಬೋದು, ಚೈಲ್ಡ್ಹುಡ್ ಆಟಿಸ್ಟಿಕ್ ರೇಟಿಂಗ್ ಸ್ಕೇಲ್ಸ್ ಇರ್ಬೋದು, ಆಟಿಸಮ್ ರೇಟಿಂಗ್ ಸ್ಕೇಲ್ ಇರ್ಬೋದು, ಅಥವಾ ISA ಇರ್ಬೋದು. ಇಂಥದ್ದೆಲ್ಲ ನಮಗೆ ಯೂಸ್ ಮಾಡಲಿಕ್ಕೆ ಅಲ್ಲಿ ಕಲಿಸ್ತಾರೆ. ಮತ್ತು ಬೇರೆ ಬೇರೆ ಸ್ಟ್ರಾಟಜೀಸ್ ಎಜುಕೇಷನ್ ಕೊಡಲಿಕ್ಕೆ, ಯಾಕಂದರೆ ಒಂದು ನಾರ್ಮಲ್ ಮಗುವಿಗೆ ಟೀಚಿಂಗ್ ಮೆಥಡ್ ಸ್ಟ್ರಾಟಜೀಸ್ ಸ್ಪೆಷಲ್ ಮಗುವಿಗೆ ಅದು ಅಪ್ಲೈ ಆಗೋದಿಲ್ಲ, ಬೇರೆ ರೀತಿ ನಮಗೆ ಕಲಿಸಬೇಕಾಗುತ್ತೆ. ಅಂದರೆ ಎಲ್ಲ ಮಕ್ಕಳು ಆಟಿಸ್ಟಿಕ್ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ, ಡಿಸಬಿಲಿಟೀಸ್ ಇರುವ ಮಕ್ಕಳು ಬೇರೆ ರೀತಿ ಇರ್ತಾರೆ. ಸೊ ಅದೆಲ್ಲವನ್ನು ಕೇಸ್ ಸ್ಟಡಿ ಮಾಡ್ಕೊಂಡು ಅವರಿಗೆ ಒಂದು ಎಜುಕೇಶನ್ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿ ಕೊಡಬಹುದು, ಎಲ್ಲ ಮಕ್ಕಳಿಗೆ ಒಂದೇ ಆಗಿರೋದಿಲ್ಲ ಹೇಳಿದ ಹಾಗೆ. ಸೊ ಹಾಗೆ ಅದೆಲ್ಲವೂ ನಮಗೆ ಒಂದು ಎಜುಕೇಶನ್ ಇಂದ, ಅಂದ್ರೆ ನೀವು ಮಾಡಿದ ಒಂದು ಕೋರ್ಸ್ ಇಂದಾಗಿ ನಿಮಗೆ ಬೆನಿಫಿಟ್, ತುಂಬಾ ಬೆನಿಫಿಟ್ ಇದೆ ಅಂತ ಹೇಳಿ. ಅಂದ್ರೆ ನೀವೀಗ ಮಾಡಿದ ಕೋರ್ಸ್ ಅನ್ನೇ ಬೇರೆಯವರು ಸಹ ಪೇರೆಂಟ್ಸ್ ಮಾಡಬಹುದು ಅಲ್ಲ, ಅವರಿಗೂ ಇದರ ಬಗ್ಗೆ ಗೊತ್ತಾಗ್ತದೆ ಯಾವ ರೀತಿ. ಹೌದು, ಮಕ್ಕಳಿಗೆ ಮನೇಲಿ ಯಾವ ರೀತಿ ಹೇಳ್ಕೊಡ್ಬೋದು, ಅವರನ್ನು ಯಾವ ರೀತಿ ಅಸೆಸ್ ಮಾಡ್ಬೋದು ಅಂತೇಳಿಲ್ಲ. ಓಕೆ, ಇನ್ನು ನೀವು ಒಂದು 4 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ ಒಂದು ಈ ಶಾಲೆ 36 ಮಕ್ಕಳನ್ನೀಗ ಹೊಂದಿದೆ. ಸೊ ಈ ಶಾಲೆಯಲ್ಲಿ ಕಲಿಸುವ ಶಿಕ್ಷಕರು ಅವರಿಗಂತೂ ತುಂಬಾ ಕಷ್ಟ ಆಗತ್ತೆ. ಅಂದ್ರೆ 36 ಮಕ್ಕಳು ಅಂತ ಹೇಳಿದ್ರೆ ಕಷ್ಟನೇ. ಸೊ ಅವರು ಯಾವ ರೀತಿಯ ಒಂದು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಇಂತಹ ಮಕ್ಕಳ ಒಂದು ಶಾಲೆಯಲ್ಲಿರುವ ಶಿಕ್ಷಕರು ಯಾವುದೆಲ್ಲ ಮಾನಸಿಕ ಗೊಂದಲಗಳಾಗಿರ್ಬೋದು, ಅಥವಾ ಅವರು ಯಾವ ರೀತಿಯ ಸವಾಲುಗಳು, ತುಂಬಾ ಸವಾಲುಗಳು ಇರ್ತದೆ. ಮಕ್ಕಳು ಒಂದು ಕೇಳಿದ್ದು ಕೇಳುವುದಿಲ್ಲ, ಒಂದ್ ಕಡೆ ಕೂರೋದಿಲ್ಲ, ಅಥವಾ ತುಂಬಾ ಸವಾಲುಗಳು ಇರ್ತದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾನು ಫಸ್ಟ್ ಆಫ್ ಆಲ್ ಎಲ್ಲ ಸ್ಪೆಷಲ್ ಎಜುಕೇಟರ್ಸಿಗೆ ಒಂದು ಸೆಲ್ಯೂಟ್ ಮಾಡ್ತೇನೆ. ಯಾಕಂದರೆ ಮನೆಯಲ್ಲಿ ಪೇರೆಂಟ್ ಆ್ಯಸ್ ಅ ಪೇರೆಂಟ್ ಅವರಿಗೆ ಒಂದು ಮಗು ಇದ್ರೆ ಸ್ಕೂಲಲ್ಲಿ 36 ಈಗ ಅದಕ್ಕಿಂತ ಹೆಚ್ಚು ಮಕ್ಕಳು ಇರ್ತಾರೆ. ಆ ಪ್ರತಿಯೊಂದು ಈಗ ನೋಡಿ, ತುಂಬ ಹೈಪರ್ ಆಗಿದ್ದ ಮಗುವಿಗೆ ಪೇರೆಂಟ್ಸಿಗೆ ಸಂಭಾಳಿಸ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆಯಿಂದ ರಾತ್ರಿ ತನಕ ಅಥವಾ ಸಂಜೆ ತನಕ ತುಂಬ ಟಯರ್ಡ್ ಆಗ್ತದೆ. ಆದರೆ ಸ್ಕೂಲಲ್ಲಿ ಅದೆಷ್ಟೋ ಮಕ್ಕಳು ಅಂತ ಹೈಪರ್ ಇದ್ದ ಮಕ್ಕಳನ್ನು ಬಿಹೇವಿಯರ್ ಪ್ರಾಬ್ಲಮ್ಸ್ ಇರ್ತದೆ, ಇಶ್ಯೂಸ್ ಇರ್ತದೆ, ಮಕ್ಕಳು ಕೇಳುವುದಿಲ್ಲ. ಕೆಲವು ಮಕ್ಕಳು ಮಾತಾಡಿದ್ದು ಕೆಲವು ಸಲ ಗೊಂದಲ ಟೀಚರ್ಸಿಗೂ ಆಗ್ತದೆ, ಅರ್ಥ ಆಗುದಿಲ್ಲ. ಇಂಥದ್ದೆಲ್ಲ ಫೇಸ್ ಅವರು ಮಾಡ್ತಾರೆ. ಅದರಲ್ಲಿ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಈ ಪ್ರತಿಯೊಂದು ಸ್ಪೆಷಲ್ ಎಜುಕೇಟರ್ಸ್ ಅಲ್ಲಿ ತುಂಬ ಪೇಷನ್ಸ್ ಬೇಕಾಗಿರ್ತದೆ. ಪೇಷನ್ಸ್ ಎಷ್ಟು ಇರ್ತದೆ, ಪೇಷನ್ಸ್ ಇಲ್ಲದೆ ಸ್ಪೆಷಲ್ ಎಜುಕೇಟರ್ ಆಗುವ ಸಾಧ್ಯನೇ ಇಲ್ಲ. ಸೊ ಇದು ಒಂದು. ಮತ್ತು ಸ್ಪೆಷಲ್ ಸ್ಕೂಲ್ ಅಂದರೆ ನಿಮಗೆ ಒಂದು ಬೇರೆ ನಾರ್ಮಲ್ ಸ್ಕೂಲಿಗೆ ಬೇರೆಯವರು ಗೌರ್ಮೆಂಟ್ ಇರ್ಬೋದು ತುಂಬ ಹೆಲ್ಪ್ ಮಾಡ್ತದೆ. ಆದರೆ ಸ್ಪೆಷಲ್ ಸ್ಕೂಲಿಗೆ ಅಷ್ಟು ಹೆಲ್ಪ್ ಗೌರ್ಮೆಂಟಿಂದ ಕೂಡ ಸಿಗುವುದಿಲ್ಲ. ಒಂದು NGO ಆಗಿರಲಿ, ಅವರು ಖುದ್ದಾಗಿ ಇಂಥದ್ದೆಲ್ಲ. ಮತ್ತು ಖರ್ಚು ಕೂಡ ಈಗ ನೋಡಬೇಕಾದ್ರೆ ಈ ಮಕ್ಕಳಿಗೆ ಬೇರೆ ಬೇರೆ ಅಸಿಸ್ಟಿವ್ ಟೆಕ್ನಾಲಜೀಸ್ ಕೊಡಬೇಕಾಗ್ತದೆ.
ಅಂದರೆ ಬರೀಲಿಕ್ಕೆ ಆಗದ್ರೆ ಅವರವ್ರಿಗೆ ಮೋಡಿಫೈ ಮಾಡಬೇಕಾಗ್ತದೆ, ಕುತ್ಕೊಳ್ಳುವ ರೀತಿ, ಸಿಟ್ಟಿಂಗ್ ಏರಿಯಾವನ್ನು ಚೇಂಜ್ ಮಾಡಬೇಕು. ಅದನ್ನು ನಿಮಗೆ ನಾರ್ಮಲ್ ಸ್ಕೂಲಲ್ಲಿ ಮಾಡಬೇಕಂತಿಲ್ಲ. ಮತ್ತೆ ಈಗ ನೋಡಿ ಪೆನ್ ಗ್ರಿಪ್ ಅವರಿಗೆ ಇರುವುದಿಲ್ಲ ಅಂತ ಪೆನ್, ಅಥವಾ ಸೆರೆಬಲ್ ಪ್ಯಾಲ್ಸಿಯ ಮಗುವ ಕೈ ಅಂದಾಡ್ತದೆ, ಶೇಕ್ ಇರ್ತದೆ. ಸೊ ಅವರಿಗೆ ಊಟ ಮಾಡಲಿಕ್ಕೆ ಅದು ಕೂಡ ನಮಗೆ ಪ್ರಿಪೇರ್ ಮಾಡಬೇಕಾಗ್ತದೆ. ಸೊ ಪ್ರತಿಯೊಂದು ವಸ್ತುವನ್ನು ಆ ಸ್ಪೆಷಲ್ ಎಜುಕೇಟರ್ ನೋಡಬೇಕಾಗ್ತದೆ. ಫೈನಾನ್ಷಿಯಲಿ ಕೂಡ ತುಂಬ ಚಾಲೆಂಜಸ್ ಇರ್ತದೆ, ಮೆಂಟಲಿ ತುಂಬ ಸ್ಟ್ರೆಸ್ಫುಲ್ ಆಗ್ತಾರೆ. ಸೊ ಅದಕ್ಕೆ ತುಂಬ ಒಂದು ಸ್ಪೆಷಲ್ ಎಜುಕೇಟರ್ ಮಾಡುವಂಥ ಕೆಲಸ ಬೇರೆ ಯಾರು ಮಾಡುವ. ನನಗೆ ಈ ಪ್ರೊಫೆಷನಲ್ಲಿ ಬಂದ ನಂತರ ನನಗೆ ಮೊದಲು ಚಿಕ್ಕಂದಿರುವಾಗ ನನಗೆ ನರ್ಸ್ ಆಗುವಂಥದ್ದು ತುಂಬ ಆಸೆ ಇತ್ತು. ನನ್ನ ನೀಡ್ಸ್ ನನಗೆ ಈಗ ಈ ಕೋರ್ಸ್ ಮಾಡಿದ ನಂತರ, ಮಕ್ಕಳ ಒಟ್ಟಿಗೆ ಮಿಂಗಲ್ ಆದ ನಂತರ ಇದು ಅನ್ನಿಸ್ತದೆ, ನಾನು ಒಂದು ನರ್ಸ್ ಇದರಲ್ಲಿ ನನಗೆ ಅದು ಸಿಕ್ಕಿದೆ. ಯಾಕಂದರೆ ಮಗುವಿಗೆ ಏನಾದರೂ ನಮಗೆ ಅವರಿಗೆ ಫಸ್ಟ್ ಏಡ್ ಅನ್ನು ಕೊಡಬೇಕಾಗ್ತದೆ, ಆ ರೀತಿ ಎಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಹೇಳಿದ ಹಾಗೆ ಎಲ್ಲ ಸ್ಪೆಷಲ್ ಎಜುಕೇಟರ್ಸ್ಗೆ ನಾವು ಸಹ ಒಂದು ದೊಡ್ಡ ಸಲಾಮನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ತುಂಬ ಕಷ್ಟ. ನೀವು ಹೇಳಿದಾಗೆ ಸಾಮಾನ್ಯ ಮನೆಯಲ್ಲಿ ಒಂದು ಸಾಮಾನ್ಯ ಮಗುವನ್ನು ನಮಗೆ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ. ಸೊ ಹಾಗೆ ಶಾಲೆಯಲ್ಲಿ ಇಷ್ಟು ಮಕ್ಕಳಿರುವಾಗ, ಇದಕ್ಕಿಂತ ಜಾಸ್ತಿ ಮಕ್ಕಳು ಇರ್ತಾರೆ, ಸೊ ಅವರನ್ನು ಒಂದು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ನೀವು ಹೇಳಿದಾಗೆ ಒಂದು ಕಡೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಅಥವಾ ಅವ್ರಿಗೆ ಏನಾದ್ರೂ ಪೆಟ್ಟಾದ್ರೆ ಹೇಳಲಿಕ್ಕೆ ಗೊತ್ತಾಗುದಿಲ್ಲ, ಅದು ಏನೇ ಆದ್ರೂ ಸಹ ಹೇಳಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಒಂದು ನಾನು ಸ್ವಲ್ಪ ಆ್ಯಡ್ ಮಾಡಬೇಕು. ಯಾಕಂದ್ರೆ ಒಂದು ಸ್ಕಿಟ್ ನಾವು ಆಶನಿಲೆ ಸ್ಕೂಲಲ್ಲಿ ತೋರಿಸಿದೆವು ಟೀಚರ್ಸ್ ಡೇ ದಿವಸ. ಅದಂದ್ರೆ ಆ ಮೆಸೇಜ್ ಎಂತ ಇತ್ತಂತ ಹೇಳಿ, ಒಂದು ನಾರ್ಮಲ್ ಟೀಚರಿಗೆ ನೋಡಿ, ಆ ಟೀಚರ್ ನಾರ್ಮಲ್ ಮಗುವಿಗೆ ಓದಿಸ್ತಾರೆ, ಆ ಮಗು ಲಾಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ ಅಲ್ವಾ. ಆದ್ರೆ ಸ್ಪೆಷಲ್ ಎಜುಕೇಟರಿಗೆ ಆ ಆಸೆಯೂ ಇರುವುದಿಲ್ಲ. ಅಂದ್ರೆ ಆ ಮಗು ಬಂದು ಒಂದು ಅಪ್ರಿಸಿಯೇಷನ್ ಮಾಡುವಂಥದ್ದು, ಈ ಮಗುವಿಂದ ನಮ್ಗೆ ಏನು ಅಪ್ರಿಸಿಯೇಷನ್ ಸಿಗುದಿಲ್ಲ. ಆದ್ರೆ ಆ ಮಗು ನಮ್ಗೆ ನೋಡಿ ಒಂದು ಸಲ ಸ್ಮೈಲ್ ಮಾಡಿದ್ರೆ ನಮ್ಗೆ ಅದೇ ಸಾಕಾಗ್ತದೆ. ಇದು ಒಂದು ದೊಡ್ಡ ಅದು ಅಲ್ಲದೆ ಈ ಪೇರೆಂಟ್ಸಿಗೂ ಸಹ ಒಂದು ಸಮಾಧಾನ ಏನಿರ್ತದೆ ಅಂತ ಹೇಳಿದ್ರೆ, ಇಲ್ಲ ಅವನ ಕೆಲಸವನ್ನ ಅವನು ಮಾಡ್ಕೊಳ್ತಾನೆ, ಅವಳ ಒಂದು ಬಟ್ಟೆ ಹಾಕೊಳ್ಳಿಕ್ಕೆ, ಸ್ನಾನ ಮಾಡ್ಲಿಕ್ಕೆ ಅವಳು ಕಲಿತಾಳೆ, ಸೊ ಅಷ್ಟು ಬಂದ್ರೆ ಸಾಕು ನಮ್ಗೆ ಅಂತ ಹೇಳಿ. ಯಾಕಂದ್ರೆ ಬೇರೆ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಅವರೊಟ್ಟಿಗೆ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಸೊ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಅವೆಲ್ಲವನ್ನು ಶಾಲೆಯಲ್ಲೂ ಕಲಿಸ್ತಾರೆ, ಹಾಗೆ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಸಹ ಹೇಳಿಕೊಡ್ಬೇಕಾಗತ್ತೆ. ಯಾಕಂದ್ರೆ ಶಾಲೆಯಲ್ಲಿ ಕಲ್ಸದನ್ನ ಅಲ್ಲಿಗೆ ಬಿಟ್ರೆ, ಈಗ ಸಾಮಾನ್ಯ ಶಾಲೆಗಳಲ್ಲಿ ಮಕ್ಕಳು ಏನಂದ್ರೆ ಹೋಮ್ ವರ್ಕ್ ಮಾಡ್ತಾರೆ, ಮನೆಗೆ ಬಂದು ಪುನಃ ಓದ್ತಾರೆ, ಅವ್ರಿಗೊಂದು ಏನಾದ್ರೂ ಆಗ್ಬೇಕು, ನೀವು ಹೇಳಿದಾಗೆ ಲಾಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಇರ್ತದೆ. ಸೊ ಅದಕ್ಕೋಸ್ಕರ ಸೊ ಇದು ಮಕ್ಕಳು ತಾವು ಇನ್ನು ಮುಂದೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮನೇಲಿ ಸಹ ಪೇರೆಂಟ್ಸ್ ಇರ್ಬೇಕು. ಅದು ಅಲ್ಲದೆ ಪೇಷನ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗ್ತದೆ ಇದರಲ್ಲಿ ಬಂದ ನಂತರ. ಯಾಕಂತ ಹೇಳಿದ್ರೆ ಆ ಮಕ್ಕಳನ್ನು ನೋಡುವಾಗ್ಲೇ ಒಂಥರ ಏನು ಆ ಫೀಲ್ ಬರ್ತದೆ, ಇಲ್ಲ ಈ ಮಕ್ಕಳಿಗೆ ನಾವು ಬೈಬಾರ್ದು, ಇದು ಮಾಡಬಾರ್ದು ಅಂತ ಹೇಳಿ. ಪೇಷನ್ಸ್ ಲೆವೆಲ್ ಒಂದ್ ವೇಳೆ ಹೋಗ್ತದೆ, ಒಂದೊಂದು ಸಲ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೂ ಸಹ ಎಲ್ಲ ಸ್ಪೆಷಲ್ ಎಜುಕೇಟರ್ಸ್ಗಳು ಈ ರೀತಿಯ ಪೇಷನ್ಸ್ಗಳನ್ನು ಇಟ್ಟು ಅವರಿಗೆ ಒಂದು ಹೇಳಿಕೊಡುವಂತಹ ರೀತಿಗೆ ನಾವು ಪುನೊಂದ್ಸಲ ಹ್ಯಾಟ್ಸ್ ಆಫ್ ಅಂತೇಳಿ ಹೇಳಲೇಬೇಕು. ಅದು ಅಲ್ಲದೆ ಈಗ ಕೊನೆಯದಾಗಿ ಒಂದು ಸಾಮಾನ್ಯ ಒಂದು ಮಕ್ಕಳಿಗಿಂತ ವಿಭಿನ್ನ ಆಗಿರುವಂತಹ ಈ ಮಕ್ಕಳು, ಅಥವಾ ಆಟಿಸ್ಟಿಕ್ ಮಕ್ಕಳಾಗಿರ್ಬೋದು, ವಿಶೇಷ ಅಗತ್ಯವಿರುವ ಮಕ್ಕಳ ಒಂದು ಸಾಮರ್ಥ್ಯಕ್ಕೆ ಅಥವಾ ಅವರು ಒಂದು ಭವಿಷ್ಯಗೋಸ್ಕರ ನೀವು ಒಂದು ಸಮಾಜಕ್ಕೆ ಯಾವ ಸಂದೇಶವನ್ನು ನೀಡಲಿಕ್ಕೆ ಬಯಸ್ತೀರಾ ಅಂತೇಳಿ? ಮೊದಲನೇದಾಗಿ ನಾನು ಹೇಳಬೇಕಂಥದ್ದು ಇಷ್ಟೇ, ನಮ್ಮ ಯಾವುದೇ ಪೇರೆಂಟಿಗೆ ಇಂಥ ವಿಶೇಷ ಮಕ್ಕಳು, ವಿಶೇಷ ಅಗತ್ಯವಿರುವ ಮಕ್ಕಳು ಸಿಕ್ಕಿದೆ ದೇವರಿಂದ, ಇದು ದೊಡ್ಡ ವರದಾನ ಅಂತ ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅದನ್ನು ಡಿನೈ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ನನಗೆ ಇದು ಸಿಕ್ಕಿದೆ? ಇಲ್ಲ, ಪ್ರತಿಯೊಂದು ದೇವರ ಕಾರ್ಯದಲ್ಲಿ ಏನಾದರೂ ಒಂದು ನಮಗೆ ಒಳ್ಳೆಯದೇ ಇರ್ತದೆ. ನಾವು ಏನು ಬಯಸ್ತೇವೆ, ಈಗ ನನ್ನ ಒಟ್ಟಿಗೆ ತುಂಬ ಕೆಟ್ಟದಾಗಿದೆ, ಇಲ್ಲ, ಆ ಕೆಟ್ಟದ್ರಲ್ಲಿ ಏನಾದರೂ ಒಳ್ಳೆಯದಿರ್ತದೆ, ಅದು ನಮಗೆ. ಯಾಕಂದರೆ ಬೇರೆಯವರಿಗೆ ಕೊಡದೆ ನನಗೆ ದೇವರು ಇದು ಕೊಟ್ಟಿದ್ದಾರೆ ಅಂದರೆ ನನ್ನಲ್ಲಿ ಆ ಶಕ್ತಿ ಇದೆ. ಮಗುವಿಗೆ ಮಗುವಿಗೆ ಪ್ರೋಗ್ರೆಸ್ಸಿಗೆ ಮಾಡುವಂಥ ಶಕ್ತಿಯೂ ನನ್ನಲ್ಲಿ ಇದೆ, ಮತ್ತು ಬೇರೆ ಮಕ್ಕಳಿಗೆ ಅಥವಾ ಸಮಾಜಕ್ಕೆ ಒಂದು ದೊಡ್ಡ ವರದಾನ ಕೊಡುವಂಥ ಶಕ್ತಿಯೂ ನಮ್ಮಲ್ಲಿ ಇರ್ತದೆ. ಎಲ್ಲರಿಗೂ ದೇವರು ಕೊಡುವುದಿಲ್ಲ. ಇದನ್ನು ನಾನು ಈಗ ನೋಡಿ, ಗಾಯ ಆದರೆ ಅದನ್ನು ನಾವು ಮುಚ್ಚಬಾರದು. ಬೇರೆಯವರಿಗೆ ನಾವು ಅದನ್ನು ಪ್ರೌಡ್ ಫೀಲ್ ಮಾಡಬೇಕು, ನನ್ನ ಮಗು ಇದು. ಯಾಕಂದರೆ ತುಂಬ ಮಕ್ಕಳಿರ್ತಾರೆ, ಅವರು ಈ ಮಕ್ಕಳು ಬೇರೆ ಮಕ್ಕಳಿಗಿಂತ ಒಂದು, ಈಗ ಹೇಳಿದ್ರಿ ಪೇಷನ್ಸ್ ಲೆವೆಲ್ ಹೌದು, ಆದರೆ ಟೀಚರ್ಸಿಗೆ ತುಂಬ ದೊಡ್ಡ ವರದಾನ ಅಂತಂದರೆ ಆ ಮಗು ಅಪ್ಪಿಕೊಳ್ತದೆ, ಪ್ರೀತಿ ಮಾಡ್ತದೆ. ಅದು ನಾರ್ಮಲ್ ಮಕ್ಕಳು ಅಷ್ಟು ಮಾಡುವುದಿಲ್ಲ, ಸಾಮಾನ್ಯ ಮಕ್ಕಳು ಟೀಚರ್ಸಿಗೆ. ಇವರು ಎಲ್ಲಿ ಇದ್ರೂ ನಮಗೆ ಐಡೆಂಟಿಫೈ ಮಾಡ್ತಾರೆ, ಬರ್ತಾರೆ, ಪ್ರೀತಿಸ್ತಾರೆ. ಇದು ಒಂದು ದೊಡ್ಡ ಒಂದು ವರದಾನ. ಓಕೆ, ತುಂಬ ಧನ್ಯವಾದಗಳು.
ಒಂದು ಸ್ಪೆಷಲ್ ಎಜುಕೇಟರ್ ಆಗಿ, ಒಂದು ಶಾಲೆಯ ಒಂದು ಸ್ಥಾಪಕಿ ಆಗಿ, ಒಂದು ಇಷ್ಟೊಂದು ಮಕ್ಕಳಿಗೆ ಒಂದು ಸ್ಪೆಷಲ್ ಎಜುಕೇಷನನ್ನು ಕೊಡುವುದಕ್ಕೆ ಹಾಗೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಂತಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು ಕುಂದಾಪುರದ MRW ಮಂಜುನಾಥ್ ಹೆಬ್ಬಾರ್ ಅವರೊಂದಿಗೆ ನಡೆಸಿದ ಒಂದು ಸಂವಾದದ ವಿಡಿಯೋವನ್ನು ನೋಡ್ಕೊಂಡು ಬರೋಣ.